ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ಈ ವಾರ ಭಾರಿ ರೋಚಕ ಘಟನೆ ನಡೆದಿದೆ. ಸೀಸನ್ 11ರ 5 ಮಾಜಿ ಸ್ಪರ್ಧಿಗಳು ಉಗ್ರ ಮಂಜು, ತ್ರಿವಿಕ್ರಮ್, ರಜತ್, ಚೈತ್ರ ಮತ್ತು ಮತ್ತೊಬ್ಬರು ಅತಿಥಿಗಳಾಗಿ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಈ ಬಾರಿಯ ಟಾಸ್ಕ್ ಹೆಸರು ಅತಿಥಿ ದೇವೋ ಭವ ಎಂದು ಕರೆಯಲಾಗಿತ್ತು. ಆದರೆ ಸೀಸನ್ 12ರ ಸ್ಪರ್ಧಿಗಳು ಅತಿಥಿಗಳನ್ನ ಸತ್ಕರಿಸುವ ಬದಲು ರೋಸ್ಟ್ ಮಾಡುವಲ್ಲಿ ತೊಡಗಿದ್ದರು. ಇದರಲ್ಲಿ ಮುಂಚೂಣಿಯಲ್ಲಿದ್ದವರು ಗಿಲ್ಲಿ ಅವರು ರೋಸ್ಟ್ ನಲ್ಲಿ ಯಾವ ಮಿತಿಯೂ ಇಲ್ಲದೆ ದಾಳಿ ನಡೆಸಿದರು. ವಿಶೇಷವಾಗಿ ಉಗ್ರ ಮಂಜು ಅವರನ್ನೇ ಹೆಚ್ಚು ಟಾರ್ಗೆಟ್ ಮಾಡಿದ್ರು. ಗ್ರೇ ಏರಿಯಾ ಮಂಜು ಅಂತ ಬಿಲ್ಡಪ್ ಕೊಟ್ಟು ಬಂದಿದ್ದೀರಾ, ನೀವು ನೇರವಾಗಿ ಮಲೇರಿಯಾ ಮಂಜು ತರ ಆಗಿದ್ದೀರಿ ಎಂದು ಗಿಲ್ಲಿ ಗುಡುಗಿದರು. ಇದನ್ನು ಕೇಳಿ ಮನೆಯ ಸ್ಪರ್ಧಿಗಳು ಕೈತಟ್ಟಿ ನಕ್ಕರು. ಆದ್ರೆ ಅತಿಥಿಗಳ ಮುಖವೇ ಬಾಡಿ ಹೋಯಿತು. ತ್ರಿವಿಕ್ರಮ್ ಅವರನ್ನ ಟಾಸ್ಕ್ ಮಾಸ್ಟರ್ ಅಂತ ಬಂದಿದ್ದೀರಾ, ಹೆಡ್ ಮಾಸ್ಟರ್ ತರ ಕೂತಿದ್ದೀರಿ ಎಂದು ಗೇಲಿ ಮಾಡಿದ್ರು. ರಜತ್ ಅವರನ್ನ ದೂರದಿಂದ ಖಳನಾಯಕ ತರ ಕಾಣ್ತೀರಿ ಎಂದು ಹೇಳಿ ಗಿಲ್ಲಿ ತಮಾಷೆ ಮಾಡಿದ್ರು. ಚೈತ್ರ ಅವರ ಬಗ್ಗೆ ಹೇಳೋಕೆ ಉಸ್ತುವಾರಿ ಆದ್ರೆ ಸುಸ್ತುವಾರ ತರ ಕೂತಿದ್ದಾರೆ ಎಂದು ಕಿಚ್ಚಾಯಿಸಿದರು. ಇದಲ್ಲದೆ ನಮ್ಮ ಟೈಮ್ ನಲ್ಲಿ ಸೀಸನ್ ನಂಬರ್ 1 ಇತ್ತು, ನಿಮ್ಮ ಟೈಮ್ ನಲ್ಲಿ ಚಾನೆಲ್ ನಂಬರ್ 1 ಇದೆ ಎಂದು ಗಿಲ್ಲಿ ಸೀಸನ್ 11ರ ರೇಟಿಂಗ್ ಗೆ ಟಾಂಗ್ ಕೊಟ್ಟಿದ್ದಾರೆ. ಅತಿಥಿಗಳು ಕ್ಯಾಪ್ಟನ್ ರೂಮ್ ಹಿಡಿದುಕೊಂಡಿದ್ದಕ್ಕೂ ಗಿಲ್ಲಿ ಸುಮ್ಮನಿರಲಿಲ್ಲ. ಕ್ಯಾಪ್ಟನ್ಸಿ ಸರಿಯಾಗಿ ಯೂಸ್ ಮಾಡೋಕೆ ಗೊತ್ತಿಲ್ವಾ, ಬಿಟ್ಟು ಕೊಟ್ಟಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ರು. ನಾವು ಸೀನಿಯರ್ ಪಂಟ್ರು ಅಂತ ಅಡ್ಡ ಬರಬೇಡಿ, ಏಜು ಸೈಜು ನೋಡಲ್ಲ, ಸೀಸ್ ಮಾಡ್ತೀವಿ ಹುಷಾರ್ ಸರ್ ಎಂದು ಎಚ್ಚರಿಕೆಯೂ ನೀಡಿದ್ರು. ಊಟದ ವಿಷಯದಲ್ಲೂ ಗಿಲ್ಲಿ ಕಿಚಾಯಿಸಿದರು. ಒಳ್ಳೆ ಊಟ ಸಿಗುತ್ತೆ ಅಂತ ಬಂದಿದ್ದೆ, ಆದ್ರೆ ಬಿಡಿ ಹೇಳಲ್ಲ ಎಂದು ತಮಾಷೆಯಾಗಿ ತಪ್ಪಿಸಿಕೊಂಡ್ರು. ಈ ರೋಸ್ಟ್ ತಾಳಲಾರದ ಉಗ್ರ ಮಂಜು ಸೇರಿದಂತೆ ಅತಿಥಿಗಳು ತೀವ್ರ ಅಸಹನೆ ವ್ಯಕ್ತಪಡಿಸಿದ್ರು. ರಜತ್ ಅವರು ಗಿಲ್ಲಿಗೆ ನೇರವಾಗಿ ನಾವು ಇಲ್ಲಿ ಮೊದಲೇ ಬಂದು ಹೋಗಿದ್ದೇವೆ, ಅತಿಥಿಗಳಾಗಿದ್ದಾಗ ನಾವು ಇಷ್ಟು ಕಿರಿಕಿರಿ ಮಾಡ್ಲಿಲ್ಲ, ನಿನ್ನ ಈ ಕಿರಿಕಿರಿ ಹೊರಗೆ ಗೊತ್ತಿರಲಿಲ್ಲ ಎಂದು ತಿರುಗೇಟು ನೀಡಿದರು. ವಾತಾವರಣ ಉದ್ವಿಗ್ನವಾದಾಗ ಬಿಗ್ ಬಾಸ್ ಮಧ್ಯ ಪ್ರವೇಶಿಸಿದರು. ರೂಲ್ಸ್ ಬುಕ್ ನಲ್ಲಿ ಸಭ್ಯತೆಯ ಮಿತಿ ಮೀರಿದಂತೆ ರೋಸ್ಟ್ ಮಾಡಬೇಕು ಎಂದು ಸ್ಪಷ್ಟವಾಗಿ ಇದೆ ಎಂದು ಎಲ್ಲರಿಗೂ ನಿಯಮ ನೆನಪಿಸಿದ್ರು. ತಕ್ಷಣ ಕ್ಯಾಪ್ಟನ್ ಅಭಿಷೇಕ್ ಮತ್ತು ಗಿಲ್ಲಿ ಅತಿಥಿಗಳಿಗೆ ಕ್ಷಮೆ ಕೇಳಿದ್ರು. ಆದ್ರೂ ಈ ಘಟನೆ ಮನೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಗಿಲ್ಲಿ ಅವರ ಈ ಅತಿಯಾದ ರೋಸ್ಟ್ ಈ ವಾರ ಹೈಲೈಟ್ ಆಗಿದೆ. ಅತಿಥಿಗಳು ಮನೆಯಲ್ಲಿರುವ ಇನ್ನೂ ಕೆಲವು ದಿನಗಳಲ್ಲಿ ಇದರ ಪರಿಣಾಮ ಏನಾಗಲಿದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಈ ವಾರದ ಸಂಚಿಕೆಗಳು ಹೇಗ್ ಬರ್ತಾ ಇದೆ, ನಿಮ್ಗೆಲ್ಲ ಎಷ್ಟು ಮನರಂಜನೆ ಕೊಡ್ತಾ ಇದೆ ಅನ್ನೋದರ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.